ಹಲೋ 1 2 3 ಮೈಕ್ ಚೆಕ್. ఏంటి ఇప్పుడు ఈడు పాట పాడతాడా? ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವೆಲ್ಲಿದ್ದೀವಿ ಅಂದರೆ ನಮ್ಮೂರಲ್ಲಿದ್ದೀನಿ. ಇವತ್ತು ಬೇಜಾರಾಗ್ತಿತ್ತು ಭಾನುವಾರ ಅಂತೇಳಿ ಊರಿಗೆ ಬಂದಿರೋದ. ಒಂದು ಪ್ಲ್ಯಾನ್ ಮಾಡಿದ್ವಿ, ಒಂದು ಚಿಕ್ಕ ಟ್ರಕ್ ಮಾಡೋಣ ಅಂತ. ಎಲ್ಲಿ ಏನು ಎತ್ತ ಅಂತ ಆಮೇಲೆ ಹೇಳ್ತೀನಿ. ಇವಾಗ ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ನನ್ನ ಫ್ರೆಂಡನ್ನು ಒಬ್ಬನ ಪಿಕ್ ಮಾಡ್ಕೊಂಡ್ಬಿಟ್ಟು ಹೋಗೋಣ ಅಂತ. ಈಗ ನಮ್ಮೂರು ರೋಡಲ್ಲಿ ಹೋಗ್ತಾ ಇದ್ದೀನಿ. ನನ್ನ ಫ್ರೆಂಡ್ನ ಪಿಕ್ ಮಾಡ್ಕೊಡೋಣ ಅಂತ. ಹಿಂಗೇನೋ ಒಂದು ಚೇಂಜಸ್ ಕಾಣಿಸ್ತಿರ್ಬೋದಲ್ವ. ಗಾಡಿ ಚೇಂಜ್ ಆಗಿದೆ. ಬುಲೆಟ್ ಸ್ವಲ್ಪ ಟ್ರಿಪ್ಪಿಂದ ಬಂದಮೇಲೆ ಓಡ್ಸೋಡ್ ಬೇಜಾರಾಯಿತು. ಅದಕ್ಕೆ ಅದನ್ನು ಊರಲ್ಲಿ ತಂದು ನಿಲ್ಲಿಸಿ ನನ್ನ ಬ್ರದರ್, ಹೊಸ ಬ್ರದರ್ನ ಎತ್ಕೊಂಡಿದ್ದೀನಿ. ನಾರ್ಮಲ್ ಆಗಿ ಇದೇ ಗಾಡಿಲೇ ಓಡಾಡೋದು. ಟ್ರಿಪ್ ಅಂದಾಗ ಮಾತ್ರನೇ ಆ ಬುಲೆಟ್ನ ತೆಗಿತೀನಿ. ಟ್ರಿಪ್ಪು ಇಲ್ಲ ಬೇಜಾರಾಯಿತು ಅಂದಾಗ ಮಾತ್ರನೇ ಆ ಗಾಡಿ ತೆಗಿತೀನಿ. ಇಲ್ಲ ಅಂದರೆ ನಾರ್ಮಲ್ ಆಗಿ ನನಗೆ NS ಸರಿ. ಒಳ್ಳೆ ಗಾಡಿ, ಒಳ್ಳೆ ಮೈಲೇಜು, ಒಳ್ಳೆ ಪಿಕಪ್ಪು, ಚಿಂದೇ ಓಡಿಸ್ಬೋದು ಈ ಗಾಡಿ ಮಾತ್ರ. ಏನು ಹೇಳ್ತೀರಾ ಅಲ್ವಾ? ಈ ಗಾಡಿ ಸ್ಪೋರ್ಟ್ಸಿಗೆ ಚೆನ್ನಾಗಿದೆ, ಬಜೆಟಲ್ಲಿ ಮಸ್ತ್ ಆಗಿದೆ. ಇದಕ್ಕಿಂತ ಏನೇನು ಬೇಕು ಮಿಡಲ್ ಕ್ಲಾಸ್ ಬಾಗಿ? ಸ್ಪೀಡು, ಪಿಕಪ್ಪು ಎಲ್ಲಾದ್ರೂ ಆಲ್ಮೋಸ್ಟ್ ಓಕೆ. ನೋಡಿ ನಮ್ಮ ಊರಿನ ರೋಡ್ ಯಾವ ಲೆವೆಲಿಗೆ ರೆಡಿ ಮಾಡಿದ್ದಾರೆ ಆಲ್ರೆಡಿ. ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಾ ಇರ್ತಾರೆ, ಊರಿಗೆ ಹೋಗಿ ಏನೋ ಮಾಡ್ತೀಯಾ ಅಂತ. ಏನು ಮಾಡ್ತಾರೆ ಹೇಳಿ? ಆ ಕಡೆ ಈ ಕಡೆ ನೋಡಿ ಹಿಂಗಿದೆ. ಫ್ರಂಟಲ್ಲಿ ನೋಡಿ ಆ ಬೆಟ್ಟ. ಇದಕ್ಕಿಂತ ಇನ್ನೇನು ಬೇಕು? ಬಂದು ಆರಾಮಾಗೆ ಒಂದಿನ ರೆಸ್ಟ್ ತೊಗೊಂಡು ಈ ಹಳ್ಳಿ ವಾತಾವರಣನ ಎಂಜಾಯ್ ಮಾಡ್ಕೊಂಡು ಹೋಗೋದಲ್ಲ. ಮಾದೆತ್ತಿ ರೋಲಲ್ಲಿ ಇರ್ತಾನೆ ಅಂತಾರೆ ನನ್ನ ಫ್ರೆಂಡ್ಸ್. ಏನಕ್ಕೆ ಅಂತ ಅವ್ರಿಗೂ ಗೊತ್ತಾಗಲಿ ಈ ವಿಡಿಯೋದಲ್ಲಿ. ನಮ್ಮೂರು ಮಳೆ ಬಂತಂದ್ರೆ ಈ ಲೆವೆಲಲ್ಲಿ ಇರುತ್ತೆ ಊರು. ಇವಾಗ ಇನ್ನೂ ಎಲ್ಲ ಹೊಲ ಉಳ್ತಾ ಇದ್ದಾರೆ. ಹೊಲ ಉಳಿ ಬೆಳೆ ಇಕ್ಕಿದ್ಮೇಲೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಊರು ಮಾತ್ರ. ನೋಡಿ ಬೆಟ್ಟ ಗುಡ್ಡ ಎಲ್ಲ ಓಡಾಡೋದಕ್ಕೆ ಊರಿಗೆ ಬರ್ತೀನಿ ಅಷ್ಟೇ. ನಾನು ಇನ್ನೇನು ಅಜ್ಜಿ ಒಬ್ರು ಇದ್ದಾರೆ, ಅಜ್ಜಿ ಒಬ್ರು ನೋಡೋಣ ಅಂತ ಬರ್ತೀವಿ. ಬೆಂಗಳೂರಲ್ಲಿ ಅದೇ ಟ್ರಾಫಿಕ್ಕು, ಅದೇ ಲೈಫು, ಅದೇ ಇದನ್ನ ನೋಡ್ಕೊಂಡು ಯಾರು ಇರ್ತಾರೆ? ಫಾರ್ ಚೇಂಜ್ ಇಲ್ಲಿ ಬಂದಿದ್ದೀವಿ, ಊರಿಗೆ ಬಂದಿರ್ತೀನಿ. ವಾರ 2 ದಿನ ಫಿಕ್ಸ್ ಊರು. ಗಾಡಿ ತುಂಬ ದಿನ ಆಯ್ತು NS ಓಡಿಸಿ, ಒಂಥರ ಅನ್ನಿಸ್ತಾ ಇದೆ. ಅದೇ ಒಂದು ಗಾಡಿಯಿಂದ ಇನ್ನೊಂದು ಗಾಡಿಗೆ ಶಿಫ್ಟ್ ಆದರೆ ಸ್ವಲ್ಪ ನಾನು ನನ್ನ ಫ್ರೆಂಡ್ನ ಪಿಕಪ್ ಮಾಡ್ಬೇಕೀಗ. ನನ್ನ ಮಗ ಹೊರಟೋನು ಇಲ್ವೋ ಗೊತ್ತಿಲ್ಲ. ನಾನೇ ಲೇಟ್ ಆಗಿದ್ದನು, ಇವಾಗ ಹೊರಟಿದ್ದೀನಿ. ಏನಕ್ಕೆ ಅಂದರೆ ಮಳೆ ಬರೋಂಗಿತ್ತು 5:30ಗೆ. ಸೊ ಅದಕ್ಕೋಸ್ಕರ ಇರಲಿ ಅಂದ್ಬಿಟ್ಟು 7 ಗಂಟೆಗೆ ಹೋಗೋಣ ಅಂತ ಮಲ್ಕೊಂಡೆ. ತಿರ್ಗಾ 8:30 ಆಗಿದೆ ಆಲ್ರೆಡಿ. ತೊಂದರೆ ಇಲ್ಲ, ವೆದರ್ ಕೂಲ್ ಆಗಿದೆ. ಯಾಕೆಂದರೆ ಮಳೆ ಸೀಸನ್ ಅಲ್ವಾ, ಅಷ್ಟು ಬಿಸಿಲಿರಲ್ಲ. ಈ ಬಿಸಿಲೆಲ್ಲ ಸುಮ್ಮನೆ ಇದು. ಇನ್ನಾದ್ಮೇಲೆ ತಿರ್ಗಾ ಮಧ್ಯಾಹ್ನಕ್ಕೆ ಆಲ್ರೆಡಿ ಮೋಡ ಆಗುತ್ತೆ, ಮಳೆ ಸ್ಟಾರ್ಟ್ ಆಗುತ್ತೆ. ಓಕೆ ಹೋಗೋಣ. ಅವನ್ನ ಪಿಕ್ ಮಾಡಿಕೊಂಡು ಏನು ಮಾಡ್ತಾವ ಮನೇಲಿ ಕಿತ್ತು ಗುಡ್ಡೆ ಹಾಕ್ತಾವನೆ. ಇಲ್ಲಿವರೆಗೂ ಫೋನ್ ಮಾಡಿಲ್ಲ ಹೊರಟೇನೋ ಅಂತ. ಮೋಸ್ಟ್ ಪ್ರಾಬಬ್ಲಿ ತಿರ್ಗಾ ಮಲ್ಕೊಂಡಿರ್ತಾವ ಅಂದ್ಕೊಂಡು. ಅವನ್ನ ಎಳ್ಕೊಂಡು ಹೋಗ್ಬೇಕೀಗ. ತಿಂಡಿ ಬೇರೆ ಮಾಡಿಲ್ಲ, ತಿಂಡಿ ಮಾಡಬೇಕು. ಫಸ್ಟು ಆ ಕೆಲಸ ಮುಗಿಸ್ಕೊಂಡು ಆಮೇಲೆ ಇಳಿತಾ ಬಂದು ಕೆಳಗೆ ತಿಂಡಿ ಮಾಡಬೇಕು. ನೋಡಿ ಊರಲ್ಲಿರೋ ಕೆರೆ. ಊರಿಗೆ ಬರೋಕೆ ಟೋಟಲ್ 4 ದಾರಿ ಇದೆ. ನಾನು ಈ ದಾರಿಯಲ್ಲಿ ಬರ್ತೀನಿ, ಯಾಕೆಂದ್ರೆ ಸ್ವಲ್ಪ ರೋಡು ಚೆನ್ನಾಗಿರುತ್ತೆ, ಬೆಟ್ಟ ಗುಡ್ಡ ಇರೋದ್ರಿಂದ ಚೆನ್ನಾಗಿ ಫೀಲ್ ಆಗುತ್ತೆ. ಅಂದ್ರೆ ಗಾಳಿ ಬೀಸ್ತಾ ಇರುತ್ತೆ, ಒಂಥರ ಯಾವುದೇ ರೀತಿ ಅಕ್ಕಪಕ್ಕ ಮನೆಗಳಿರಲ್ಲ ತುಂಬ ಇದರಲ್ಲಿ. ಈ ರೋಡಲ್ಲಿ ಆ ಥರ ಇರುತ್ತೆ. ಸೊ ನಮ್ಮೂರಿಗೆ ಆರಾಮಾಗಿ ಹೋಗ್ಬೋದು. 1 hour later. ಫೈನಲಿ ನನ್ನ ಫ್ರೆಂಡ್ ಮನೆ ಹತ್ರ ಹೋಗ್ತಾ ಇದ್ದೀನಿ. ಫೈನಲಿ ರೀಚ್ ಆದ್ವಿ ಫ್ರೆಂಡ್ ಮನೆ ಹತ್ರ. ಹೋಗೋಣ, ಏನ್ ಕತೆ ಮಾಡ್ತಾವ್ ಗೊತ್ತಿಲ್ಲ ಮನೇಲಿ. ಇಲ್ಲಿವರೆಗೂ ಫೋನ್ ಮಾಡಿಲ್ಲ. ಮೊದಲು ಹೋಗೋಣ ಮನೆ ಹತ್ರ ಹೋಗಿ ಏನ್ ಕಿತ್ತು ಗುಡ್ಡೆ ಆಗ್ತಾವನೋ ಗೊತ್ತಿಲ್ಲ. 8 ಗಂಟೆ ಬರ್ತೀನಿ, 7:30 ಹೊರಟು ಅಂದ್ರೆ ಏನ್ ರೆಡಿ ಆಗೋನು ಇಲ್ವೋ ನೋಡ್ಬೇಕು. ಏನ್ ಇದು ಮಾಡ್ತಾವನೋ. ಇಲ್ಲಿವರೆಗೂ ಫೋನ್ ಮಾಡಿಲ್ಲ ಅಂತವ್ರು ನಮ್ಮ ಫ್ರೆಂಡ್ಸು. ನಾವು ಮನೆವರೆಗೂ ಅವನು ಏನು ತಲೆಗೆಡ್ಸ್ಕೊಳ, ಮನೆಗೆ ಬರ್ತಾನೆ ಬಿಡು ಅಂತ ಇನ್ನೊಬ್ಬ. ಮನೆಗೆ ಬಂದ್ಮೇಲೆ ನೋಡ್ಕೊಳ್ಳೋಣ ಅಂತ. ಇದೇ ಮನೆ, ಹೋಗೋಣ. ಅಣ್ಣ ಯಾಕೋ ಅಂತ ನನ್ನ ಫ್ರೆಂಡ್ ಮನೆ ಹತ್ರ ಹೋಗ್ತಾ ಇದ್ದೀನಿ. ನಮ್ಮನ್ನ ವೆಲ್ಕಮ್ ಮಾಡೋಕ್ಕೊಬ್ರು ಸ್ಪೆಷಲ್ ಫ್ರೆಂಡ್ ಇದ್ದಾರೆ ಇಲ್ಲಿ. ನನ್ನ ಫ್ರೆಂಡ್ ಬಿಟ್ಟು ಇನ್ನೊಬ್ಬ ಸ್ಪೆಷಲ್ ಫ್ರೆಂಡು ಮನೆ ಹತ್ರ ಬಂದರೆ ಸಾಕು, ಒಬ್ಬ ಸ್ಪೆಷಲ್ ಫ್ರೆಂಡು
ಕಾಯ್ತಾ ಇರ್ತಾನೆ. ತೋರಿಸ್ತೀನಿ ಅವನನ್ನು. ಈಗ ಹೆಂಗೆಲ್ಲ ಹೋಗ್ಬೇಕು ನೋಡಿ ಇವ್ರ ಮನೆಗೆ. ಹಿಂಗ ಹೋಗಿ ಹಿಂಗ ಹಚ್ಚಿ ಹಿಂಗ ಇಳಿಸಿ ಅಯ್ಯ ಹಿಂಗೊಳಗೆ ಹೋಗಿ ಹಿಂಗ ಹೋದ್ರೆ ಅವ್ರ ಮನೆ ಸಿಗುತ್ತೆ ನೋಡಿ. ಬಂತು ನೋಡಿ ಬಾಲ ಅಲ್ಲಾಡ್ಸ್ಕೊಂಡು ನೋಡಿ ಇವನೇ ಸ್ಪೆಷಲ್ ಫ್ರೆಂಡ್. ನೋಡಿ ಅದಕ್ಕೆ ಬರ್ತೀನಿ ಶಿವಿಚೆ ಹುಚ್ಚ ಎಲ್ಲ ಮಾಡ್ಕೊಂಡು ಏಯ್ ನೋಡು ಅವನು ಏಯ್ ಶರ್ಟ್ ಹಾಕಳ ವಿಡಿಯೋದಲ್ಲಿ ಇದೆಯಾ ಏನು ರೆಡಿಯಾಗಿ ಕೂತವನೆ. ಇನ್ನೊಂಚೂರು ಹಾಕಬೇಕಾಯ್ತು ಕಣ ಪೌಡ್ರ್ ಬೆಳಗಾಗಿರ್ವಿ. ಹಾ ನೋಡಿ ಈಗ ಮೇಲ್ಗಡೆ ಬಂದೆ, ಒಳಗಡೆಗೆ ಬಂದು ರೋಡ್ ತಗೊಂಡಿದ್ದೀವಿ. ಸೊ ಇದು ತುಮಕೂರಲ್ಲಿ ಒಂದು ಫೇಮಸ್ ಮಠ ಸಿದ್ಧಗಂಗಾ ಮಠ ಅಂತ. ಸೊ ಆ ರೋಡಿಂದಾನೇ ಹೋಗ್ಬೇಕು ಇದಕ್ಕೆ ಬೆಟ್ಟಿಂಗಿಗೆ. ಸೊ ಪ್ಲೇಸ್ ಬಂದು ತಮ್ಮನೆಲ್ಲ ನೋಡಿ ಹೇಳಿದ್ದೀನಿ ಅನ್ಸುತ್ತೆ. ತಮ್ಮನೆಲ್ಲ ಗೊತ್ತಾಗುತ್ತೆ ನಿಮಗೆ. ಇಲ್ಲಿಂದ ಸ್ಟ್ರೈಟ್ ಆಗೋಣ, ಇಲ್ಲೇ ಲೆಫ್ಟ್ ತಗೊಳ್ಳೋಣಲ್ಲ. ಹಾಂ ಒಳಗಾಸಿ ಹೋಗ್ಬೇಕು. ಎನ್ನೆಸು ಸ್ವಲ್ಪ ಇದು ಹೊರಟೋಗಿದೆ ಹ್ಯಾಂಡ್ಲಿಂಗ್. ಈ ರೋಡಲ್ಲಿ ಹೋಗ್ತಾ ಇದೀವಿ. ಏನ್ ಮಾಡೋದು, ರೋಡ್ ಮಾತ್ರ ಚೆನ್ನಾಗಿದೆ. ಇಲ್ಲಿ ತುಮಕೂರಲ್ಲಿ ರೋಡ್ಗಳು ಮಾತ್ರ ಚೆನ್ನಾಗಿ ಮಾಡಿದ್ದಾರೆ. ಇದು ಈ ರೈಟ್ ಸೈಡ್ ಹೋದ್ರೆ ಸಿದ್ಧಗಂಗಾ ಮಠ ಸ್ಟ್ರೈಟ್ ಅಲ್ವಾ? ರೈಟ್ ಸೈಡ್ ಸಿದ್ಧಗಂಗಾ ಮಠ, ಹಿಂಗೆ ಸ್ಟ್ರೈಟ್ ಹೋಗೋದು ಇಲ್ಲಿಂದ. ನೋಡಿ ರೋಡ್ ಫುಲ್ ಫಾರೆಸ್ಟ್ ಏರಿಯಾದಲ್ಲಿ ಇರುತ್ತೆ ನಮ್ದು. ನಮ್ಮ ಪ್ಲೇಸಸ್ಗಳೆಲ್ಲ ಹಿಂಗೆ ನೋಡಿ ಹೆಂಗಿದೆ ರೋಡು. ನಮ್ಮ ದೇವರಾಯನದುರ್ಗದ ರೋಡ್ ಇದು. ದೇವರಾಯನದುರ್ಗ ಹೋಗ್ತಾ ಇದೀವೇನಾ? ಲೇ ರಾಮದೇವ್ರ ಬೆಟ್ಟ ಕಡೆ ಹೇಳಿದ್ದು ಯಾಕೆ? ರಾಮದೇವ್ರ ಬೆಟ್ಟ ಕಡೆ ಹೇಳಿದ್ ನಾವು. ಚಿಕ್ಕ ಮಗನ ರಾಮದೇವ್ರ ಬೆಟ್ಟಕ್ಕೆ ಹೋಗ್ರ ಕಡ. ಈ ತರ ಎಲ್ಲ ಮಾಡಬಾರ್ದು ಕಡ. ಎಂತ ಕೆಲಸ ಮಾಡಿದೆ ಬಾ. ಈಗ ವಿಡಿಯೋ ರೆಕಾರ್ಡ್ ಆಗ್ತಾ ಇದೆ, ಇಲ್ಲಾಂದ್ರೆ ಹೇಳ್ತಿದ್ದೆ ಸರಿಯಾಗಿ. ಸುಲ್ತಾನ್ ಅಂತೂ ಇಂತೂ ನನ್ನ ಫ್ರೆಂಡ್ ಹೇಳ್ದಂಗೆ ಪ್ಲಾನೇ ಕ್ಯಾನ್ಸಲ್ ಮಾಡ್ದ. ಈ ನನ್ ಮಗ ಇಲ್ಲ ಅವನೇ. ಆಮೇಲೆ ತೋರಿಸ್ತೀನಿ ನನ್ ಮಗನ್ನ. 300 ರೂಪಾಯಿ ಟಿಕೆಟ್ ಒಂದ್ಬಿಟ್ಟಲೆ ಕೊಡ್ತಿದ್ದೆ ಕಣ. ಈಗ ದೇವರಾಯನದುರ್ಗನೇ ನೆಕ್ಸ್ಟ್ ನಮ್ಗೆ ಗಟ್ಟಿ ಅಂತ ಹೇಳಿ ದೇವರಾಯನದುರ್ಗಕ್ಕೆ ಹೋಗ್ತಾ ಇದೀವಿ. ದೇವರಾಯನದುರ್ಗ ನೋಡ್ಕೊಂಡ್ಬಿಡಿ ಈ ವಾರ. ಏನೋ ಪ್ಲಾನ್ ಮಾಡಿವಿ. ನನ್ನ ಫ್ರೆಂಡ್ ಏನೇನು ಹೇಳ್ತಾ ಇರ್ತಾರೆ ಎಲ್ಲ ಈ ವಿಡಿಯೋದಲ್ಲಿ ಇರುತ್ತೆ. ಇವಾಗ ರಾಮದೇವ್ರ ಬೆಟ್ಟ ಟ್ರಿಪ್ ಕ್ಯಾನ್ಸಲ್ ಆಗಿ ನಮ್ಮನ್ನ ದೇವರಾಯನದುರ್ಗ ಕರ್ಕೊಂಡು ಹೋಗ್ತಾ ಇದಾರೆ. ಬಟ್ ಇದು ಚೆನ್ನಾಗಿದೆ ದೇವರಾಯನದುರ್ಗನು. ಮೋಸ್ಟ್ಲಿ ದೇವರಾಯನದುರ್ಗ ಕೈ ಬೀಸಿ ಕರೀತಾ ಇತ್ತು. ಇದನ್ನ ನಾನು ಅಲ್ಲಿ ಬಿಟ್ಮೇಲೆ ಹೇಳ್ತಿದ್ರು. ಇನ್ನ ಕ್ಯಾಮ್ರಾ ಶಿಫ್ಟ್ ಮಾಡಿದ್ಮೇಲೆ ಮಾತಾಡೋದು ಇದನ್ನೆಲ್ಲ. ಎಲ್ಲ ಸೈಕ್ಲಿಂಗ್ ಬಂದವ್ರೆ, ವಾಕಿಂಗ್ ಬಂದವ್ರೆ. ಎಲ್ಲ ಮಾಡೋಣ ಎಲ್ಲ ಬರೀ ಮಡಿಕೇರಿಲೇ ಘಾಟ್ ಸೆಕ್ಷನ್ ನೋಡಿದ್ರೆ. ನಮ್ ತುಮಕೂರಲ್ಲಿ ಘಾಟ್ ಸೆಕ್ಷನ್ ಇದೆ ನೋಡಿ.
NS200 ಇವನೇ ಏನೇನು ಮೈಕಲ್ ರೆಕಾರ್ಡ್ ಆಗಿದೆ ಅಂತಲ್ಲ ಇವನೇ. ಇಲ್ಲಿ ಹೆಲ್ಮೆಟ್ ಹಾಕೊಂಡು ನೋಡಂದು ಇವನೇ. ಇದೆ ದೇವರಾಯನದುರ್ಗ. ನಮ್ಮ ಊರಲ್ಲೂ ಸ್ಪಾಟ್ಸ್ ಇದೆ, ಕೂರ್ಗ್ ರೇಂಜಲ್ಲಿ ಸ್ಪಾಟ್ಸ್ ಇದ್ದಾವೆ, ಯಾರಿಗೂ ಗೊತ್ತಿಲ್ಲ ಅಷ್ಟೇ ಬೆಂಗಳೂರವ್ರಿಗೆ. ಸೊ ಏನು ನೋಡ್ತಾ ಇದ್ದೀರಾ, ಇದು ಇದರಲ್ಲಿ ಮ್ಯಾಕ್ಸಿಮಮ್ ಜೂಮ್ನೇ 2x. ಇದು ದೇವರಾಯನದುರ್ಗದ ಸ್ಪಾಟು ನಮ್ಮದು. ಏನೆಲ್ಲ ನೋಡ್ಬೋದು ನೋಡಿ. ಭಾನುವಾರದಲ್ಲಿ ಬಂದರೆ ಒಳ್ಳೆ ಮಜಾ ನಿಮಗೆ. ಹಂಗೆ ಬಾ, ನಮ್ಮ ಫ್ರೆಂಡಿಂದು ಸ್ಲಿಪ್ಪರ್ ಜಾಸ್ತಿ ಇದೆಯಂತೆ, ಹಂಗೆ ಬಂದಿದ್ದಾನೆ. ನಾನು ಹಾಕೊಂಡು ಯೋಚಿಸ್ಬೋದು. ಇದೆ ದೇವರಾಯನದುರ್ಗ ಬೆಟ್ಟ. ಒನ್ ಡೇ ಟ್ರಿಪ್ಪಿಗೆ ಹೆಸರುವಾಸಿಯಾದ ಜಾಗ. ಕಡೆ ತೋರಿಸ್ತೀನಿ. ಇವೆಲ್ಲ ಪ್ಲಾನ್ ದಿವಸ ಪ್ಲಾನ್ ಮಾಡಿ ವೀಕೆಂಡ್ ಗೊತ್ತಲ್ಲ. ವೀಕೆಂಡ್ಸ್ ಬಂತು ಅಂದರೆ ನಮ್ಮ ಬೆಂಗಳೂರಿಂದ ಬ್ಯಾಚ್ ಬರುತ್ತೆ. ನಾವು ಹೋಗ್ಬೇಕಾಗಿರೋದು ಬೆಟ್ಟ ಯಾವ್ದಿದ್ದು ಅದಲ್ವಾ? ಇದಲ್ವಾ? ಇದೇ ತಾನೆ ಆಪೋಸಿಟ್. ನಾವು ಟ್ರೆಕ್ ಮಾಡ್ಬೇಕಾಗಿರೋದು ಆ ಬೆಟ್ಟ. ಅಲ್ಲಿ ಈ ಸ್ಲೋಪ್ ಥರ ಕಾಣಿಸ್ತೈತಲ್ಲ ಅದು. ನಾವು ಬಂದಿರೋದು ದೇವರಾಯನದುರ್ಗಕ್ಕೆ. ಎಲ್ಲ ಈ ನನ್ನ ಮಗನಿಂದ. ಅಂದ್ರೆ ಇದು ಚೆನ್ನಾಗಿದೆ ನೋಡಿ. ಎಲ್ಲ ಆಲ್ರೆಡಿ ಬಂದು ರೆಡಿಯಾಗಿ ನೋಡ್ತಾ ಇದ್ದೀರಲ್ಲ, ಅದು ಬಂದು ದೇವಸ್ಥಾನ, ಆ ಗೋಪುರ. ಇದು ಫಾರೆಸ್ಟ್ ಆಫೀಸ್. ಮುಗಿಸ್ಕೊಂಡು ಟ್ರೆಕ್ಕಿಂಗ್ ಮಾಡಿ ಇದು ನಾವು ಗಾಳಿ ಮಾತ್ರ ಚೆನ್ನಾಗಿ ಬೀಸ್ತಾ ಇದೆ. ವಾಯ್ಸ್ ಯಾವ ತರ ಬರ್ತಾ ಇದೆಯೋ ಗೊತ್ತಿಲ್ಲ. ಆಮೇಲೆ ನೋಡಿ ಅಲ್ಲಿ ವ್ಯೂ, ಆ ಬಿಸಿಲು ಬೀಳ್ತಾ ಇರೋದು ಬೆಟ್ಟಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಚಂದ್ರಾಯನದುರ್ಗ, ನೆಕ್ಸ್ಟ್ ಚಂದ್ರಾಯನದುರ್ಗ ಬಾಕ್ಸ್ ಶೇಪಲ್ಲಿ ಇದೆಯಲ್ಲ ಆ ಬೆಟ್ಟ ನೆಕ್ಸ್ಟ್. ಓಕೆನಾ? ಇದು ನಮ್ಮ ದೇವರಾಯನದುರ್ಗ. ಮನೆಗೆ ಹೋಗೋಣ ಸಾಕು. ಫೈನಲಿ ನಾವೀಗ ಟ್ರಿಪ್ ಮುಗಿಸ್ಕೊಂಡು, ಒಂದು ಚಿಕ್ಕ ಟ್ರಿಪ್ಪು ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಸೊ ನನ್ನ ಫ್ರೆಂಡ್ನ ಅಲ್ಲೇ ಡ್ರಾಪ್ ಮಾಡಿ ನಾನು ಊರಿಗೆ ಹೋಗ್ತಾ ಇದ್ದೀನಿ. ಸೊ ನೋಡಿದರೆ ಇಷ್ಟೊತ್ತರೆಗೂ ನೋಡಿದ್ರೆ ಅಂದ್ಕೊಂತೀನಿ. ಹತ್ತಿರದಲ್ಲಿ ಯಾವ್ಯಾವ ಪ್ಲೇಸಸ್ ಇದೆ ಎಲ್ಲ ಕವರ್ ಮಾಡ್ತೀನಿ, ಏನೇನು ನೋಡೋಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ, ಎಲ್ಲ ಚೆನ್ನಾಗಿರುತ್ತೆ ಅಂತ. ನಿಮಗೆ ಟೈಮ್ ಇಲ್ಲ ಒನ್ ಡೇ ಟ್ರಿಪ್ಪು ಮಾಡಬೇಕು ಅಂದರೆ ಈ ಹತ್ತಿರದಲ್ಲಿರೋ ಪ್ಲೇಸಸ್ನೆಲ್ಲ ನೀವು ನೋಡ್ಬೋದು. ನಾವು ಹೋಗಿದ್ದು ಟ್ರೆಕ್ಕಿಗೆ. ಆ ಟ್ರೆಕ್ಕಿಂಗ್ ಹೋಗ್ಬಿಟ್ಟು ದೇವರಾಯನದುರ್ಗ ಪ್ಲೇಸ್ ವಿಸಿಟ್ ಆಯಿತು. ಅಲ್ಲೇನು ಅಂದರೆ ಫುಲ್ ಟಾಪ್ವರೆಗೂ ಗಾಡಿ ಹೋಗುತ್ತೆ, ಅದರಲ್ಲಿ ಟೆನ್ಷನ್ ಇಲ್ಲ. ಫ್ಯಾಮಿಲಿ ಜೊತೆ ಎಲ್ಲ ಹೋಗೋದಕ್ಕೆ ಯಾವುದೇ ರೀತಿ ಟ್ರೆಕ್ಕಿಂಗ್ ಏನೂ ಇರೋಲ್ಲ. ಬಟ್ ದೇವಸ್ಥಾನ ಎಲ್ಲ ಚೆನ್ನಾಗಿದೆ. ನಾವು ಸ್ನಾನಗಿನ್ನ ಏನು ಮಾಡಿರಲಿಲ್ಲ, ಮುಖ ತೊಳ್ಕೊಂಡಿದ್ದೀವಲ್ಲ ಅಂದ್ಬಿಟ್ಟು ಹೋದ್ವಿ. ದೇವಸ್ಥಾನ ಹತ್ರ ಹೋಗಲಿಲ್ಲ. ಸೊ ಜಸ್ಟ್ ನಾವು ಪ್ಲ್ಯಾನ್ ಇದ್ದಿದ್ದೇನು ಮೇಲ್ಗಡೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಇತ್ತು. ಅದೇ ಥರ ಮೇಲೆ ಹೋಗಿ ವೀಡಿಯೋ ಮಾಡಿದ್ವಿ. ಈಗ ನಾನು ಮನೆ ಹತ್ರ ಹೋಗ್ತಾ ಇದ್ದೀನಿ. ಸೊ ಇದೇ ಥರ ವೀಡಿಯೋ ಹಾಕ್ತಾ ಇರ್ತೀನಿ, ನೀವು ನೋಡಿ ಸಪೋರ್ಟ್ ಮಾಡಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಇಲ್ಲಿವರೆಗೂ ವೀಡಿಯೋ ವಾಚ್ ಮಾಡಿದ್ದೀರಾ ಅಂದ್ಕೊತೀನಿ. ಹಾಗೆ ಕಮೆಂಟ್ ಮಾಡಿ, ಏನಾದರೂ ಚೇಂಜಸ್ ಬೇಕು, ಇಲ್ಲ ಏನಾದರೂ ಅಪ್ಡೇಟ್ ಬೇಕು ಅಂದರೆ ಕಮೆಂಟ್ ಮಾಡಿ. ನಾನು ಹೊಸಬ ಅಲ್ವಾ, ಕಲಿತಾ ಇದ್ದೀನಿ.
ವಿಡಿಯೋ ಸ್ವಲ್ಪ ಲೇಟಾಗಿ ಬರುತ್ತೆ, ಯಾಕೆಂದ್ರೆ ವರ್ಕ್ ಎಲ್ಲ ಇರುತ್ತಲ್ಲ ವೀಕ್ಲಿ. ಸೊ ನಮಗೆ ಸಿಗೋದು 2 ದಿನ, ಆದರೂ ಆದಷ್ಟು ಬೇಗ ಎಲ್ಲ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ. ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್.